ಎಸ್ಟೇಟ್ನ ದಿಗ್ಗಜ ಸಿಜೆ ರಾಯ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಈಗ ಸಾವಿನ ಬಗ್ಗೆ ತನಿಖೆ ನಡೀತಾ ಇದೆ. ಪೊಲೀಸರು ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ಅದರ ಜೊತೆಯಲ್ಲಿ 9 ಪುಟಗಳ ಈ ಡೆತ್ ನೋಟ್, ಅದರಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅದರ ಜೊತೆಯಲ್ಲಿ ಆ ಒಂದು ಪ್ರಾಜೆಕ್ಟ್ ಇವರಿಗೆ ಕಂಟಕ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಈಗ ಕಾಡ್ತಾ ಇರೋದು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಮಣ್ಣಲ್ಲಿ ಮಣ್ಣಾದ ಕಾನ್ಫಿಡೆಂಟ್ ದುಡ್ಡಿನ ದೊರೆ. ಎಸ್ಐಟಿ ತನಿಖೆ ಶುರು. ಐಟಿ ಎಂಟ್ರಿಗೆ ಕಾರಣವೇನು? ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಇನ್ನು ನೆನಪು ಮಾತ್ರ. ಅವರ ನೆಚ್ಚಿನ ಸ್ಥಳ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನ ರಾಜ್ಕುಮಾರ್ ಪಾರ್ಕ್ನಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಕುಟುಂಬಸ್ಥರು ಮತ್ತು ಸ್ನೇಹಿತರು ಅತ್ಯಂತ ಭಾರವಾದ ಹೃದಯದಲ್ಲಿ ಕಣ್ಣೀರ ವಿದಾಯವನ್ನ ಹೇಳಿದರು. ಇತ್ತ ರಾಯ್ ಸಾವಿನ ತನಿಖೆ ಚುರುಕುಗೊಂಡಿದೆ. ಎಸ್ ವೀಕ್ಷಕರೇ, ರಾಯ್ ಮೇಲೆ ಪದೇ ಪದೇ ಐಟಿ ದಾಳಿ ಆಗಲು ಕಾರಣವೇನೆಂಬುದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅನುಮಾನ ಕೂಡ ಮೂಡಿವೆ. ಸಿಜೆ ರಾಯ್ ಮೇಲೆ ಐಟಿ ಕಣ್ಣು ಬೀಳಲು ಕೊಚ್ಚಿ ಪ್ರಾಜೆಕ್ಟ್ ಕಾರಣವಾಯಿತಾ ಎಂಬ ಅನುಮಾನ ಮೂಡಿದೆ. ಸಿಜೆ ರಾಯ್ ಮೇಲೆ ಕೊಚ್ಚಿಯಲ್ಲಿ ಕಡಿಮೆ ಬೆಲೆಗೆ 156 ಪ್ಲಾಟ್ ಮಾರಾಟ ಆರೋಪ ಕೇಳಿ ಬಂದಿದೆ. ಮೂಲ ಬೆಲೆ ಹಾಗೂ ಕೊಚ್ಚಿಯಲ್ಲಿರುವಂತಹ ಬೆಲೆಗಿಂತ ಕಡಿಮೆ ಬೆಲೆಗೆ ಪ್ಲಾಟ್ ಮಾರಿದ ಆರೋಪವಿದೆ. ಪ್ಲಾಟ್ಗಳ ಬೆಲೆಯನ್ನ ಕಡಿಮೆ ತೋರಿಸಿ ನಂತರ ಖರೀದಿದಾರರಿಂದ ನಗದು ಮೂಲಕ ಹಣ ಪಡೆದಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಸರ್ಕಾರಕ್ಕೆ ತೆರಿಗೆ ವಂಚಿಸಲು ಕಡಿಮೆ ಬೆಲೆಗೆ ಆನ್ಲೈನ್ ವಹಿವಾಟು ಮಾಡಿ ಬಳಿಕ ನಗದು ಮೂಲಕ ವ್ಯವಹಾರ ಮಾಡಿ ತೆರಿಗೆ ವಂಚಿಸಿರುವುದು ಐಟಿ ಗಮನಕ್ಕೆ ಬಂದಿದೆಯಂತೆ. ಹೀಗಾಗಿ ರಾಯ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ರಾಯ್ ಆತ್ಮಹತ್ಯೆ ಕೇಸ್ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದ್ದು ಗನ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆಗೆ ಅವತ್ತು ರಾಯ್ ಚೇಂಬರ್ಗೆ ಯಾರಾದರೂ ಬಂದಿದ್ರಾ ಅನ್ನೋ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಈ ನಡುವೆ ರಾಯ್ ಅವರ 9 ಪುಟಗಳ ಡೆತ್ ನೋಟ್ ಸಿಕ್ಕಿದೆ ಎಂಬ ಸ್ಫೋಟಕ ಮಾಹಿತಿ ಕೂಡ ಹರಿದಾಡ್ತಾ ಇದೆ. ಆ ಡೆತ್ ನೋಟ್ನಲ್ಲಿ ಮತ್ತಷ್ಟು ಏನೆಲ್ಲ ರಹಸ್ಯ ಅಡಗಿದೆ ಅನ್ನೋದು ತನಿಖೆಯ ನಂತರವೇ ಬಯಲಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರೋದು. ಪೊಲೀಸರ ತನಿಖೆ ಒಂದು ಕಡೆಯಲ್ಲಿ, ಅದರ ಜೊತೆಯಲ್ಲಿ ಈ 9 ಪುಟಗಳ ಡೆತ್ ನೋಟಲ್ಲಿ ಏನೇನಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆ, ಅದರ ಜೊತೆಯಲ್ಲಿ ಈ ಕೊಚ್ಚಿ ಫ್ಲಾಟ್ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಅಭಿಷೇಕ್? ಈಗಾಗಲೇ ಏನು ಫ್ಲಾಟ್ಗಳನ್ನ ಮಾರಾಟ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಫ್ಲಾಟ್ ಯಾವಾಗ ಮಾರಾಟ ಮಾಡ್ತಾ ಇದ್ರು ಅದರ ಮೇಲೆ ಒಂದು ಐಟಿ ಅಧಿಕಾರಿಗಳು ಕಣ್ಣಿಟ್ಟಿರುವಂತದ್ದು. ಹೀಗಾಗಿ ಕೇರಳದಲ್ಲಿರುವಂತಹ ಅಷ್ಟು ಫ್ಲಾಟ್ಗಳ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತದ್ದು ಮತ್ತೆ ಯಾರಿಗೆ ಮಾರಾಟವನ್ನ ಮಾಡಲಾಗಿದೆ, ಆ ಮಾರಾಟ ಮಾಡಿರುವಂತಹ ಹಣದಲ್ಲಿ ಅಂದ್ರೆ ತೆರಿಗೆಯನ್ನು ಕಟ್ಟಲಾಗಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ಒಂದು ಸರ್ಚಿಂಗ್ ಅನ್ನು ನಡೆಸ್ತಾ ಇದ್ರು. ಆದರೆ ಈ ಸಂದರ್ಭದಲ್ಲಿ ಇದೆಲ್ಲ ಪ್ರಹಸನಗಳು ಕೂಡ ನಡೀತು. ಬಹುಮುಖ್ಯವಾಗಿ ಈಗ ಎಲ್ಲಾ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಡೆತ್ ನೋಟ್ ನಲ್ಲಿ ಯಾವ ರೀತಿ ಯಾರ್ಯಾರನ್ನ ಮೆನ್ಷನ್ ಅನ್ನ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗುತ್ತೆ. ಯಾಕಂದ್ರೆ ಯಾರು ಇವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಮತ್ತೆ ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಇಲ್ಲಿ ಗೊತ್ತಾಗಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಎಸ್ಐಟಿ ಅಧಿಕಾರಿಗಳು ಏನು ಫಾರ್ಮ್ ಅನ್ನ ಮಾಡಲಾಗಿದೆ ಅವರ ಫ್ರೀ ಹ್ಯಾಂಡ್ ಅನ್ನ ಬಿಡಲಾಗಿದೆ. ಅಂದ್ರೆ ಅಶೋಕ್ ನಗರ ಪೊಲೀಸರು ಬೇರೆ ರಾಜ್ಯಕ್ಕೆ ಹೋಗಿ ಫ್ರೀ ಹ್ಯಾಂಡ್ ಆಗಿ ಎನ್ಕ್ವೈರಿಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಎಸ್ಐಟಿಯನ್ನ ರಚನೆ ಮಾಡಿ ಈ ಎಸ್ಐಟಿ ತಂಡ ಕೇರಳಕ್ಕೆ ಕೂಡ ಹೋಗಿ ಅಲ್ಲಿಯೂ ಎನ್ಕ್ವೈರಿ ಮಾಡುವಂತಹ ಒಂದಷ್ಟು ಪವರ್ಸ್ ಇರುವಂತಹ ಒಂದು ಕಾರಣದಿಂದಾಗಿ ಅಲ್ಲಿ ಈಗ ಏನೇನ ನಡೆದಿದೆ ಮತ್ತೆ ಐಟಿ ಅಧಿಕಾರಿಗಳು ಇಲ್ಲಿಗೆ ಬಂದು ದಾಳಿಯನ್ನ ನಡೆಸೋದಕ್ಕೆ ಕಾರಣ ಏನು, ಯಾವ ಫ್ಲಾಟ್ಗಳಲ್ಲಿ ವಂಚನೆ ಆಗಿದೆ ಅಂದ್ರೆ ಯಾವ ಫ್ಲಾಟ್ ಮಾರಾಟದ ಸಂದರ್ಭದಲ್ಲಿ ವಂಚನೆ ಆಗಿದೆ ಮತ್ತೆ ಇವರ ಆ ಒಂದು ನಿಟ್ಟಿನಲ್ಲಿ ಯಾರು ಇವರಿಗೆ ಏನಾದರೂ ಕಿರುಕುಳವನ್ನು ಕೊಡ್ತಾ ಇದ್ದಾರೋ ಅದೆಲ್ಲದರ ಡೀಟೇಲ್ಸ್ ಗಳನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಬ್ಯಾಲೆಸ್ಟಿನ್ ರಿಪೋರ್ಟ್ಗಾಗಿ ಬಹುಮುಖ್ಯವಾದಂತಹ ಒಂದು ರಿಪೋರ್ಟ್ ಆಗಿರುವಂತದ್ದು. ಆ ರಿಪೋರ್ಟ್ಗಾಗಿ ಈಗ ಪೊಲೀಸರು ವೇಟ್ ಅನ್ನು ಮಾಡ್ತಾ ಇದ್ದಾರೆ. ಆ ರಿಪೋರ್ಟ್ ಬಂದ ಬಳಿಕ ಎಲ್ಲಿ ಎಕ್ಸಾಕ್ಟ್ ಆಗಿ ಅವರು ಈ ಒಂದು ಗುಂಡು ಹಾರಿಸಿದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. ಆ ಬ್ಯಾಲೆಸ್ಟಿನ್ ರಿಪೋರ್ಟ್ ಮತ್ತೆ ಡೆತ್ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ಗೋಸ್ಕರ ಈಗ ಕಾದು ನಂತರ ಮುಂದಿನ ತನಿಖೆಯನ್ನು ಏನಿದೆ ಆ ಪ್ರೋಸೆಸ್ ಏನಿದೆ ಆ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಈಗ ಸದ್ಯ ಎಲ್ಲಾ ಸಿಡಿಆರ್ ಗಳನ್ನ ಅವರ ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡು ಅದರೆಲ್ಲ ವಾಟ್ಸ್ಆಪ್ ರಿಟ್ರೀವ್ ಮಾಡುವಂತಹ ಮುಖಾಂತರ ಅದರಲ್ಲಿ ಏನಾದರೂ ಬೇರೆ ಮೆಸೇಜ್ಗಳನ್ನ ಮಾಡಿ
ಬೇರೆ ತನ್ನ ಸ್ನೇಹಿತರಿಗೆ ಏನಾದರೂ ಹೇಳ್ಕೊಂಡಿದ್ರ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅದರಲ್ಲಿ ತನಿಖೆಯನ್ನು ನಡೆಸುವಂತಹ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ಬಹುಮುಖ್ಯವಾಗಿ ಬೇಗ ಸಿಗೋದು ಅಂತ ಹೇಳಿದ್ರೆ ಸಿಡಿಆರ್ ರಿಪೋರ್ಟ್. ಆ ಸಿಡಿಆರ್ ರಿಪೋರ್ಟ್ ನಲ್ಲಿ ಕೊನೆಯದಾಗಿ ಯಾರಿಗೆ ಕರೆಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್. ಎಸ್ಟೇಟ್ನ ದಿಗ್ಗಜ ಸಿಜೆ ರಾಯ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಈಗ ಸಾವಿನ ಬಗ್ಗೆ ತನಿಖೆ ನಡೀತಾ ಇದೆ. ಪೊಲೀಸರು ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ಅದರ ಜೊತೆಯಲ್ಲಿ 9 ಪುಟಗಳ ಈ ಡೆತ್ ನೋಟ್, ಅದರಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅದರ ಜೊತೆಯಲ್ಲಿ ಆ ಒಂದು ಪ್ರಾಜೆಕ್ಟ್ ಇವರಿಗೆ ಕಂಟಕ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಈಗ ಕಾಡ್ತಾ ಇರೋದು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ಮಣ್ಣಲ್ಲಿ ಮಣ್ಣಾದ ಕಾನ್ಫಿಡೆಂಟ್ ದುಡ್ಡಿನ ದೊರೆ. ಎಸ್ಐಟಿ ತನಿಖೆ ಶುರು. ಐಟಿ ಎಂಟ್ರಿಗೆ ಕಾರಣವೇನು? ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಇನ್ನು ನೆನಪು ಮಾತ್ರ. ಅವರ ನೆಚ್ಚಿನ ಸ್ಥಳ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನ ರಾಜ್ಕುಮಾರ್ ಪಾರ್ಕ್ನಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಕುಟುಂಬಸ್ಥರು ಮತ್ತು ಸ್ನೇಹಿತರು ಅತ್ಯಂತ ಭಾರವಾದ ಹೃದಯದಲ್ಲಿ ಕಣ್ಣೀರ ವಿದಾಯವನ್ನ ಹೇಳಿದರು. ಇತ್ತ ರಾಯ್ ಸಾವಿನ ತನಿಖೆ ಚುರುಕುಗೊಂಡಿದೆ. ಎಸ್ ವೀಕ್ಷಕರೇ, ರಾಯ್ ಮೇಲೆ ಪದೇ ಐಟಿ ದಾಳಿ ಆಗಲು ಕಾರಣವೇನೆಂಬುದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅನುಮಾನ ಕೂಡ ಮೂಡಿವೆ. ಸಿಜೆ ರಾಯ್ ಮೇಲೆ ಐಟಿ ಕಣ್ಣು ಬೀಳಲು ಕೊಚ್ಚಿ ಪ್ರಾಜೆಕ್ಟ್ ಕಾರಣವಾಯಿತಾ ಎಂಬ ಅನುಮಾನ ಮೂಡಿದೆ. ಸಿಜೆ ರಾಯ್ ಮೇಲೆ ಕೊಚ್ಚಿಯಲ್ಲಿ ಕಡಿಮೆ ಬೆಲೆಗೆ 156 ಪ್ಲಾಟ್ ಮಾರಾಟ ಆರೋಪ ಕೇಳಿಬಂದಿದೆ. ಮೂಲ ಬೆಲೆ ಹಾಗೂ ಕೊಚ್ಚಿಯಲ್ಲಿರುವಂತಹ ಬೆಲೆಗಿಂತ ಕಡಿಮೆ ಬೆಲೆಗೆ ಪ್ಲಾಟ್ ಮಾರಿದ ಆರೋಪವಿದೆ. ಪ್ಲಾಟ್ಗಳ ಬೆಲೆಯನ್ನ ಕಡಿಮೆ ತೋರಿಸಿ ನಂತರ ಖರೀದಿದಾರರಿಂದ ನಗದು ಮೂಲಕ ಹಣ ಪಡೆದಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಸರ್ಕಾರಕ್ಕೆ ತೆರಿಗೆ ವಂಚಿಸಲು ಕಡಿಮೆ ಬೆಲೆಗೆ ಆನ್ಲೈನ್ ವಹಿವಾಟು ಮಾಡಿ ಬಳಿಕ ನಗದು ಮೂಲಕ ವ್ಯವಹಾರ ಮಾಡಿ ತೆರಿಗೆ ವಂಚಿಸಿರುವುದು ಐಟಿ ಗಮನಕ್ಕೆ ಬಂದಿದೆಯಂತೆ. ಹೀಗಾಗಿ ರಾಯ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ರಾಯ್ ಆತ್ಮಹತ್ಯೆ ಕೇಸ್ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದ್ದು ಗನ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆಗೆ ಅವತ್ತು ರಾಯ್ ಚೇಂಬರ್ಗೆ ಯಾರಾದರೂ ಬಂದಿದ್ರಾ ಅನ್ನೋ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಈ ನಡುವೆ ರಾಯ್ ಅವರ 9 ಪುಟಗಳ ಡೆತ್ ನೋಟ್ ಸಿಕ್ಕಿದೆ ಎಂಬ ಸ್ಫೋಟಕ ಮಾಹಿತಿ ಕೂಡ ಹರಿದಾಡ್ತಾ ಇದೆ. ಆ ಡೆತ್ ನೋಟ್ನಲ್ಲಿ ಮತ್ತಷ್ಟು ಏನೆಲ್ಲ ರಹಸ್ಯ ಅಡಗಿದೆ ಅನ್ನೋದು ತನಿಖೆಯ ನಂತರವೇ ಬಯಲಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರೋದು. ಪೊಲೀಸರ ತನಿಖೆ ಒಂದು ಕಡೆಯಲ್ಲಿ, ಅದರ ಜೊತೆಯಲ್ಲಿ ಈ 9 ಪುಟಗಳ ಡೆತ್ ನೋಟಲ್ಲಿ ಏನೇನಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆ, ಅದರ ಜೊತೆಯಲ್ಲಿ ಈ ಕೊಚ್ಚಿ ಫ್ಲಾಟ್ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಅಭಿಷೇಕ್? ಈಗಾಗಲೇ ಏನು